ನಮಸ್ಕಾರ ವೀಕ್ಷಕರೇ, ಎಲ್ಲರಿಗೂ ಒಂದು ಚಾನಲ್ಗೆ ಆತ್ಮೀಯವಾದಂಥ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾವು ಈ ವಾರದ ಟಾಸ್ಕ್ ಏನು, ಈ ವಾರದ ಟಾಸ್ಕ್ನಲ್ಲಿ ಯಾರ್ಯಾರು ಯಾವ್ಯಾವ ಟೀಮ್ನಲ್ಲಿದ್ದಾರೆ, ಅಷ್ಟೇ ಅಲ್ಲದೆ ಈ ವಾರ ಮೊದಲೇ ಟಾಸ್ಕ್ ಅವರೇ ನಡೆದೋಗಿದೆ. ಇವೆರಡರಲ್ಲಿ ಗೆದ್ದಿದ್ದು ಯಾರು ಅನ್ನೋದ್ರ ಬಗ್ಗೆ ನೋಡೋಣ ಬನ್ನಿ. ಅದಕ್ಕಿಂತ ಮುಂಚೆ ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ಮಾಡದೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಇನ್ನಷ್ಟು ಅಪ್ಡೇಟ್ಗಳಿಗಾಗಿ. ಇದಂತೂ ಈ ಟಾಸ್ಕಿನ ಬಗ್ಗೆ ಅಂತೂ 100% ಕನ್ಫರ್ಮ್, ಇದಂತೂ ಪಕ್ಕಾ ನ್ಯೂಸ್ ಅಂತಲೇ ಹೇಳ್ಬೋದು. ಈ ವಾರ ಟಾಸ್ಕ್ ಬಂದು ಇದೆ, ಇದು 100 ಅಲ್ಲ 1000% ಕನ್ಫರ್ಮ್ ಅಪ್ಡೇಟ್. ಏನದು ಅಂತ ನೋಡೋಣ ಬನ್ನಿ. ವಾರದಿಂದ ವಾರಕ್ಕೆ ಬಿಗ್ ಬಾಸ್ ಮನೆ ಟಾಸ್ಕ್ಗಳು ತುಂಬಾ ಕುತೂಹಲಕಾರಿ ಆಗ್ತಿದೆ ಅಂತಲೇ ಹೇಳ್ಬೋದು. ಅಷ್ಟೇ ಅಲ್ಲದೆ ನಾಮಿನೇಷನ್ ಪ್ರಕ್ರಿಯೆ ಅಂತೂ ತುಂಬಾ ಲ್ಯಾಗ್ ಮಾಡ್ತಿದ್ದಾರೆ. ವಾರದಿಂದ ವಾರಕ್ಕೆ ಒಂದು 4 ವಾರದಿಂದ ತುಂಬಾ ಲ್ಯಾಗ್ ಆಗ್ತಿದೆ ಅಂತ ಹೇಳ್ಬೋದು ನಾಮಿನೇಷನ್ ಪ್ರಕ್ರಿಯೆ. ಕಳೆದ ವಾರ ನೋಡಿರ್ಬೋದು ನೀವು, ನಾಮಿನೇಷನ್ ಪ್ರಕ್ರಿಯೆ ಟಾಸ್ಕ್ ರೂಪದಾಗ ಕೊಟ್ಟಿದ್ರು. ಆದರೆ ಈ ವಾರ ನಾಮಿನೇಷನ್ ಪ್ರಕ್ರಿಯೆ ಇರುತ್ತಾ ಇಲ್ವಾ, ಅಷ್ಟಕ್ಕೆ ಈ ವಾರ ಟಾಸ್ಕ್ ಏನು ಅನ್ನೋದ್ರ ಬಗ್ಗೆ ನೋಡೋದಾದರೆ, ಈ ವಾರ ಟಾಸ್ಕ್ ತುಂಬಾ ಎಮೋಷ್ನಲ್ ಆಗಿರುತ್ತೆ. ಆದರೆ ಎಲ್ಲರ ಕಂಟೆಸ್ಟೆಂಟ್ ಕಾಯ್ತಿರೋದು ಇದೇ ವಾರಕ್ಕೋಸ್ಕರ. ಹೌದು, ಈ ಸೀಸನ್ ಕಂಟೆಸ್ಟೆಂಟ್ ಅಲ್ಲ, ಪ್ರತಿ ಸೀಸನ್ ಕಂಟೆಸ್ಟೆಂಟ್ಗಳು ಸತನು ಈ ವಾರಕ್ಕೋಸ್ಕರ ಕಾಯ್ತಿರ್ತಾರೆ. ಕೆಲವೊಬ್ರು ಈ ವಾರಕ್ಕೋಸ್ಕರನೇ ಬಿಗ್ ಬಾಸ್ ಮನೆಗೆ ಬಂದಿರ್ತಾರೆ ಅಂತಲೇ ಹೇಳ್ಬೋದು. ಅಷ್ಟು ನೀವು ನೋಡಿರ್ಬೋದು, ಅಷ್ಟು ಇಂಟ್ರೆಸ್ಟಿಂಗ್ ಆಗಿರುತ್ತೆ ಈ ವಾರ ಟಾಸ್ಕ್ ಅಂತೂ. ಈ ವಾರ ಯಾವುದೇ ರೀತಿ ಎರಡು ಟೀಮ್ ಇರಲ್ಲ, ಎರಡು ಗ್ರೂಪ್ ಇರಲ್ಲ, ಏನಿರಲ್ಲ. ಈ ವಾರ ಟಾಸ್ಕ್ ಏನಪ್ಪ ಅಂತಂದರೆ ಅದೇ ಬಂದು ಫ್ಯಾಮಿಲಿ ರೌಂಡ್. ಹೌದು, ಈ ವಾರ ಬಂದು ಫ್ಯಾಮಿಲಿ ರೌಂಡ್ ತುಂಬಾ ಎಮೋಷ್ನಲ್ ವೀಕ್ ಅಂತಲೇ ಹೇಳ್ಬೋದು. ಎಲ್ಲರಿಗೂ ಒಂಥರ ಕಾತುರ ಇರುತ್ತೆ, ಯಾವ ಕಂಟೆಸ್ಟೆಂಟ್ ಫ್ಯಾಮಿಲಿ ಯಾರ್ಯಾರು ಬರ್ತಾರೆ ಅನ್ನೋದು. ಅದೇ ಆಗಿರುತ್ತೆ ಈ ವಾರ ಫ್ಯಾಮಿಲಿ ರೌಂಡ್. ಈ ವಾರ ಬಿಗ್ ಬಾಸ್ ಎಷ್ಟು ಚಾಲಾಕಿ ಅಂತಂದರೆ, ನಿನ್ನೆ ಒಂದು ಅಬ್ಸರ್ವ್ ಮಾಡಿರ್ಬೋದು, ನಿನ್ನೆ ಒಂದು ಗ್ರೋಸರಿ ಆ್ಯಕ್ಟಿವಿಟಿ ಅಂತ ಕೊಡ್ತಾರೆ ಕಂಟೆಸ್ಟೆಂಟ್ಗಳಿಗೆ. ಈ ಗ್ರೋಸರಿ ಆ್ಯಕ್ಟಿವಿಟಿಯಲ್ಲಿ ಎಲ್ಲರೂ ತಮ್ಮ ಇದ್ರ ಸ್ಲೋಪ್ ಮಾಡಿ ಆ ಬಾಲ್ ತೊಗೊಂಡೋಗಿ ಅಲ್ಲಿ ಕ್ಯಾಚ್ ಹಿಡಿಬೇಕು. ತ್ರಿವಿಕ್ರಮ್ ಅವ್ರು ಕ್ಯಾಚ್ ಹಿಡಿತಿರ್ತಾರೆ. ಅಷ್ಟೇ ಅಲ್ಲದೆ ಈ ಟಾಸ್ಕ್ನಲ್ಲಿ 3 ಫೌಲ್ ಕೊಡ್ತಾರೆ ಬಿಗ್ ಬಾಸ್. ಅದಕ್ಕೋಸ್ಕರ 3 ಬಾಸ್ಕೆಟ್ ಅಷ್ಟು ಗ್ರೋಸರೀಸ್ನ ಬಿಗ್ ಬಾಸ್ ವಾಪಸ್ ಪಡ್ಕೊತಾರೆ. ಅಷ್ಟೇ ಇಲ್ಲ, ಮತ್ತು ಇನ್ನೊಂದು ಹೇಳ್ತಾರೆ ಬಿಗ್ ಬಾಸು, ಈ ಮನೆಯಲ್ಲಿ ಇದು ಅತಿ ಹೆಚ್ಚು ನಿದ್ದೆ ಮಾಡೋದು, ರೂಲ್ಸ್ ಬ್ರೇಕ್ ಮಾಡ್ತಿದ್ದಾರೆ. ಅತಿ ಹೆಚ್ಚು ನಿದ್ದೆ ಮಾಡೋದಾಗಿರ್ಬೋದು, ಮೈಕ್ ಸರಿಯಾಗಿ ಧರಿಸದೇ ಇರ್ಬೋದು, ಮೈಕ್ನ ಹಾಕ್ಕೊಂಡೇ ಇರ್ಬೋದು, ತುಂಬ ರೂಲ್ಸ್ನ ಬ್ರೇಕ್ ಮಾಡ್ತಿದ್ದೀರ ಅಂತೇಳಿ ಮತ್ತೆ ಎರಡು ಬಾಸ್ಕೆಟ್ನ ವಾಪಸ್ ಕೊಡಿ ಅಂತ ಕೇಳ್ತಾರೆ ಬಿಗ್ ಬಾಸ್. ಅಷ್ಟೇ ಇಲ್ಲದೆ ಇದನ್ನು ಭವ್ಯರು ಮಾತ್ರ ಸೆಲೆಕ್ಟ್ ಮಾಡಿ ಅದನ್ನ ವಾಪಸ್ ಇಡಬೇಕು ಅಂತ ಹೇಳ್ತಾರೆ. ಅದಕ್ಕೋಸ್ಕರ ಇವ್ರು ಒಳಗಿರೋ ಕಂಟೆಸ್ಟೆಂಟ್ ಏನು ಅಂದ್ಕೊತಾರೆ, ಈ ವಾರ ಇರೋದು ಡೋಸರ್ ಕಮ್ಮಿ, ನಾವೆಲ್ಲ ನೋಡಿ ಹಾಕ್ಬೇಕು, ಇನ್ಮೇಲಿಂದ ಬೌಲ್ ಲೆಕ್ಕದಾಗ ಹಾಕ್ಬೇಕು ಅಂತ ಮಾತಾಡ್ಕೊತಾರೆ. ಆದರೆ ಅವ್ರಿಗೆ ಗೊತ್ತಿಲ್ಲ ಈ ವಾರ ಫ್ಯಾಮಿಲಿ ರೌಂಡ್ ಅಂತೇಳಿ. ಯಾಕಂತಂದರೆ ಕಂಟೆಸ್ಟೆಂಟ್ಗಳ ಫ್ಯಾಮಿಲಿ ಬಂದಿರ್ತಾರಲ್ವ, ಅವ್ರ ಮನೆ ತರೋಕೆ ಮೇಲೆ ಊಟ ತಂದಿರ್ತಾರೆ. ಏನಾದರೂ ಬೆಳಿಗ್ಗೆ ಏನಾದರೂ ಅವ್ರಿಗೆ ಇಷ್ಟವಾದದ್ದು ತಿಂಡಿ ಆದರೂ ತಂದಿರ್ತಾರೆ, ಇವೆಲ್ಲ ತಂದಿರ್ತಾರೆ. ಅದಕ್ಕೋಸ್ಕರ ಬಿಗ್ ಬಾಸ್ ಗ್ರೋಸರೀಸ್ನ ಸ್ವಲ್ಪ ಕಮ್ಮಿ ಮಾಡಿದ್ದಾರೆ. ಈ ವಾರ ಮನೆಗೆ ಟೋಟಲಾಗಿ 10 ಜನ ಕಂಟೆಸ್ಟೆಂಟ್ಗಳಿದ್ದಾರೆ. 10 ಜನ ಕಂಟೆಸ್ಟೆಂಟ್ಗಳು ಅವ್ರ ಫ್ಯಾಮಿಲಿ ಮೆಂಬರ್ಸ್ ಬರ್ತಾರೆ ಈ ವಾರ ತುಂಬಾ ಎಮೋಷ್ನಲ್ ಆಗ್ತಾರೆ ಅಂತ ಹೇಳ್ಬೋದು. ಈ ವಿಷಯ ಕೇಳ್ತಿದ್ದಂತೆಯೇ ಅಲ್ಲಿ ತುಂಬ ಜನ ಎಮೋಷ್ನಲ್ ಆಗ್ತಾರೆ. ಮೋಸ್ಟವ್ರಂತೂ ತುಂಬಾ ಎಮೋಷ್ನಲ್ ಆಗಿ ಆಳ್ತಿರ್ತಾರೆ ಈ ಫ್ಯಾಮಿಲಿ ರೌಂಡ್ ಅಂತ ಗೊತ್ತಾದಟ್ಟಿಗೆ. ತುಂಬ ಜನಕ್ಕೆ ತುಂಬಾ ಖುಷಿಯಾಗಿ ಚೆನ್ನಾಗಿ ರೆಡಿ ಮಾಡ್ಕೊಂಡಿದ್ದಾರೆ. ಇವಾಗ ಫ್ಯಾಮಿಲಿ ರೌಂಡ್ ಅಂತ ಅವಾಗಲೇ ಕಂಟೆಸ್ಟೆಂಟ್ಗೆ ಗೊತ್ತಾಗಿದೆ. ಅವಾಗಲೇ ನಿನ್ನೆಯಿಂದನೇ ಫ್ಯಾಮಿಲಿ ರೌಂಡ್ ಸ್ಟಾರ್ಟ್ ಆಗಿದೆ. ಈಗಾಗಲೇ ಮೂಲಗಳ ಪ್ರಕಾರ ಇವಾಗಲೇ 2 ಫ್ಯಾಮಿಲಿ ಬಂದು ಹೋಗಿದೆ ಅಂತಲೇ ಹೇಳ್ಬೋದು. ಈ ಫ್ಯಾಮಿಲಿ ರೌಂಡಲ್ಲಿ ಏನು ಟಾಸ್ಕ್ ಅಂತಂದರೆ, ಅವ್ರ ಮನೆಯೊಳಗೆ ಎಷ್ಟು ನಿಮಿಷ ಇರಬೇಕು ಅನ್ನೋದನ್ನ ಆ ಟಾಸ್ಕ್ ಮೇಲೆ ನಿರ್ಧಾರ ಮಾಡ್ತಾರೆ. ಹೌದು, ಅವ್ರ ಮನೆಯೊಳಗೆ ಎಷ್ಟು ತಾಸು ಇರ್ಬೋದು, ಎಷ್ಟು ನಿಮಿಷ ಇರ್ಬೋದು ಅನ್ನೋದ್ರ ಬಗ್ಗೆ ಆ ಟಾಸ್ಕ್ ನಿರ್ಧಾರ ಮಾಡಿದೆ. ಕಾಲಕ್ಕೆ ಅವ್ರ ಪೇರೆಂಟ್ಸ್ ಬರೋಕ್ಕಿಂತ ಮುಂಚೆ ಒಂದು ಟಾಸ್ಕ್ ಕೊಡ್ತಾರೆ. ಆ ಟಾಸ್ಕ್ನ ಏನಾದರೂ ಗೆದ್ದರೆ ಅವ್ರಿಗೆ ಎಷ್ಟೊತ್ತು ನಿಂತಿರ್ತಾರೋ ಅಷ್ಟು ಟೈಮ್, ಅವ್ರು ಎಷ್ಟು ಟಾಸ್ಕ್ ಮಾಡಿರ್ತಾರೋ ಅಷ್ಟು ಟೈಮ್ ಅವರಿಗೆ ಅವ್ರ ಪೇರೆಂಟ್ಸ್ ಮನೆಯೊಳಗೆ ಇರೋಕ್ಕೆ ಅವಕಾಶ ಕೊಡ್ತಾರೆ. ಕಂಟೆಸ್ಟೆಂಟ್ಗಳ ಪೇರೆಂಟ್ಸ್ ಅವ್ರ ಫ್ಯಾಮಿಲಿ ಇರೋದಕ್ಕೆ ಟೈಮ್ ಕೊಡ್ತಾರೆ. ಇದಾಗಿರುತ್ತೆ ಈ ಫ್ಯಾಮಿಲಿ ರೌಂಡು. ಆದರೆ ಈ ಫ್ಯಾಮಿಲಿ ರೌಂಡಲ್ಲಿ 3-4 ಜನ ಬರ್ಬೋದು ಫ್ಯಾಮಿಲೀಸ್, ಅಂದರೆ ಒಂದು ಫ್ಯಾಮಿಲಿಯಿಂದ 4 ಜನ ಬರ್ಬೋದು, ಆ ರೀತಿ ಇದೆ. ಎಲ್ಲರೂ ತುಂಬಾ ಕಾತುರದಿಂದ ಕಾಯ್ತಿರಂತ ಹೇಳ್ಬೋದು ಒಳಗಿರೋ ಕಂಟೆಸ್ಟೆಂಟ್. ಯಾಕಂತಂದರೆ 82-83 ದಿವಸ ಆದಮೇಲೆ ತಮ್ಮ ಫ್ಯಾಮಿಲಿ ಮೆಂಬರ್ಸ್ನ ನೋಡ್ತಿದ್ದಾರೆ. ಈ ವೀಕ್ ಅದು ತುಂಬಾ ಎಮೋಷ್ನಲ್ ವೀಕ್ ಆಗಿರುತ್ತಂತ ಹೇಳ್ಬೋದು. ಬಿಗ್ ಬಾಸ್ ಅಷ್ಟು ಸುಲಭವಾಗಿ ಫ್ಯಾಮಿಲಿ ಮೆಂಬರ್ಸ್ನು ಮನೆಯೊಳಗೆ ಕರೆಸಲ್ಲ. ಇವರಿಗೆ ಟಾಸ್ಕ್ಗಳು ಕೊಡ್ತಾರೆ, ಅಲ್ಲ ಆಡಿ ಗೆಲ್ಲಬೇಕು ಇವರು ಗೆಲ್ಲಿಲ್ಲ ಅಂದರೆ ಅವಾಗೊಂದು ಅವ್ರನ್ನ ಕರೆಸಲ್ಲ, ಲಾಸ್ಟಿಗೆ ಕರೆಸ್ತಾರೆ. ಇವೆಲ್ಲ ಇದೆ ಈ ವಾರ ಅಂತೂ ಟೋಟಲಾಗಿ ಹೇಳ್ಬೇಕಂದ್ರೆ ಫುಲ್ ಫ್ಯಾಮಿಲಿ ಪ್ಯಾಕ್ ಅಂತಲೇ ಹೇಳ್ಬೋದು. ಎಲ್ಲ ಕಂಟೆಸ್ಟೆಂಟ್ಗಳಿಗಾಗಿರ್ಬೋದು, ನಮಗಾಗಿರ್ಬೋದು. ನಿಮಗೆ ಈ ವಾರ ಯಾವ ಫ್ಯಾಮಿಲಿಗೋಸ್ಕರ ಕಾಯ್ತಿದ್ರ ಅಂತ ಕಮೆಂಟ್ ಮಾಡಿ. ಅಷ್ಟೇ ಅಲ್ಲದೆ ಈ ವಾರ ನಾಮಿನೇಷನ್ ಪ್ರಕ್ರಿಯೆ ಕೇಳ್ತಿದ್ರ. ಈ ವಾರ ನಾಮಿನೇಷನ್ ಪ್ರಕ್ರಿಯೆ ಬಗ್ಗೆ ಹೇಳ್ಬೇಕಂತಂದರೆ, ಈ ವಾರದ ನಾಮಿನೇಷನ್ ಪ್ರಕ್ರಿಯೆ ಅಂತೂ ಇದೆ. ಅಷ್ಟೇ ಅಲ್ಲದೆ ಈ ವಾರ ಮನೆಯಿಂದ ಒಬ್ಬರು ಹೋಗ್ತಾರೆ, ಅದಂತೂ ಕನ್ಫರ್ಮ್. ಈ ವಾರ ಹೆಲ್ಮೆಟ್ ಅಂತ ಹಾಗೆ ಆಗ್ತಾರೆ ಯಾರಾದರೂ ಒಬ್ಬರು ಈ 10 ಜನದಲ್ಲಿ. ಅದೇ ಅಲ್ಲದೆ ಈ ವಾರ ಫ್ಯಾಮಿಲಿ ರೌಂಡ್ ಇದೆ. ಈ ವಾರ ಎಲಿಮಿನೇಷನ್ ಇರಲ್ಲ. ಈ ವಾರ ನೋ ಎಲಿಮಿನೇಷನ್ ವೀಕ್ ಆಗುತ್ತೆ ಅಂದ್ಕೊಳ್ಬೇಡಿ. ಈ ವಾರ ಕನ್ಫರ್ಮ್ ಎಲಿಮಿನೇಷನ್ ಅಂತ ಇದೆ. ಒಬ್ಬರಂತೂ ಮನೆಗೆ ಹೋಗ್ತಾರೆ ಈ ವಾರ ಅದು ಮಿಡ್ ವೀಕ್ ಎವಿಕ್ಷನ್ ಆದರೂ ಆಗಿರ್ಬೋದು, ಯಾವುದೇ ಆದರೂ ಆಗಿರ್ಬೋದು. ಒಟ್ಟು ಈ ವಾರ ಮನೆಯಿಂದ ಅಂತ ಒಬ್ರು ಹೋಗ್ತಾರೆ. ಈ ವೀಕ್ ಫ್ಯಾಮಿಲಿ ರೌಂಡ್ ಆಗಿರೋದ್ರ ಬಗ್ಗೆ ನಿಮಗೆ ಅನಿಸುತ್ತೆ ಅಂತ ಕಮೆಂಟ್ ಮಾಡಿ. ಅಷ್ಟೇ ಅಲ್ಲದೆ ನೀವು ಇಷ್ಟವಾದ ಕಂಟೆಸ್ಟೆಂಟ್ ಯಾರು, ನೀವು ಯಾರಿಗೆ ಓಟ್ ಹಾಕ್ತಿರೋ ಅಂತ ಕಮೆಂಟ್ ಮಾಡಿ. ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ಮರದೇ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಬಾಯ್.